ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ಅಡೆತಡೆಗಳು ಎದುರಾದ್ರೂ, ಒಂದು ಸಣ್ಣ ದಾನ ನಿಮ್ಮ ಅದೃಷ್ಟದ ಬಾಗಿಲನ್ನ ತೆರೀತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ನೀವು ಜೀವನದಲ್ಲಿ ಮೇಲಕ್ಕೇರ್ಬೇಕು, ಹಣದ ಸಮಸ್ಯೆಯಿಂದ ಹೊರಬರಬೇಕು, ಮನೆಯಲ್ಲಿ ಶಾಂತಿ ನೆಲೆಸಬೇಕು, ಕೆಲಸದಲ್ಲಿ ಯಶಸ್ಸು ಸಿಗ್ಬೇಕು ಎಂದು ಬಯಸ್ತಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೇ ನೋಡಿ. ಯಾಕಂದ್ರೆ ಇಂದು ನಾನು ಹೇಳುವ ಈ ಒಂದು ಸರಳ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ ವೀಕ್ಷಕರೇ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ವೃಷಭ ರಾಶಿಯವರು ಯಾವ ಪ್ರಾಣಿಗೆ ಯಾವ ವಸ್ತುವನ್ನು ತಿನ್ನಲು ನೀಡಬೇಕು, ಅದರ ಹಿಂದಿರುವ ಜ್ಯೋತಿಷ್ಯದ ರಹಸ್ಯ ಏನು, ಅದರಿಂದ ಯಾವ ರೀತಿಯ ಫಲಗಳು ಸಿಗ್ತದೆ ಮತ್ತು ಇದನ್ನ ಯಾವ ದಿನ ಮಾಡಿದ್ರೆ ಹೆಚ್ಚಿನ ಲಾಭ ಸಿಗ್ತದೆ ಎಂಬುದನ್ನ ವಿವರವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರನು ಸಂಪತ್ತು, ಸೌಂದರ್ಯ, ಸುಖ, ವೈಭವ ಮತ್ತು ಕುಟುಂಬದ ಸಂತೋಷದ ಕಾರಕ. ಆದರೆ ಶುಕ್ರ ಬಲಹೀನವಾದಾಗ ಹಣ ಕೈಯಲ್ಲಿ ಉಳಿಯೋದಿಲ್ಲ, ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತದೆ, ಸಂಬಂಧಗಳಲ್ಲಿ ಬಿರುಕು ಮೂಡ್ತದೆ, ಎಷ್ಟೇ ಶ್ರಮ ಪಟ್ಟರೂ ನಿರೀಕ್ಷಿಸಿದ ಫಲ ಸಿಗೋದಿಲ್ಲ. ಆಗ ಜ್ಯೋತಿಷ್ಯದಲ್ಲಿರುವ ದಾನ ಧರ್ಮಗಳನ್ನ ಮಾಡ್ಬೇಕಾಗತ್ತೆ ವೀಕ್ಷಕರೇ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಹಸುವಿಗೆ ಆಹಾರ ನೀಡುವುದು ಬಹಳ ಶುಭಕರ. ಹಸು ಕೇವಲ ಒಂದು ಪ್ರಾಣಿಯಲ್ಲ, ಭಾರತೀಯ ಸಂಪ್ರದಾಯದಲ್ಲಿ ಹಸುವನ್ನ ತಾಯಿಯ ಸ್ಥಾನದಲ್ಲಿ ನೋಡ್ಲಾಗತ್ತೆ. ಹಸುವಿನಲ್ಲಿ ದೈವಿಕ ಶಕ್ತಿ ನೆಲೆಸಿದೆ. ಆದ್ರಿಂದ ಹಸುವಿಗೆ ಆಹಾರ ನೀಡಿದಾಗ ಅದರ ಆಶೀರ್ವಾದ ನಮ್ಮ ಜೀವನದ ಕಷ್ಟಗಳನ್ನ ಕಡಿಮೆ ಮಾಡ್ತದೆ. ಹಸುವಿಗೆ ಹಸಿರು ಹುಲ್ಲು ತಿನ್ನಲು ನೀಡಬೇಕು. ವೃಷಭ ರಾಶಿಯವರು ಶುಕ್ರವಾರ ಅಥವಾ ಸೋಮವಾರ ಬೆಳಿಗ್ಗೆ ಹಸುವಿಗೆ ಹಸಿರು ಹುಲ್ಲು ನೀಡಿದರೆ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತದೆ, ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ, ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ, ವ್ಯಾಪಾರದಲ್ಲಿ ಹೊಸ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತೆ ವೀಕ್ಷಕರೇ. ಹಲವಾರು ಊರು ಕೇಳ್ತಾರೆ ಈ ಪ್ರಶ್ನೆನ, ಕೇವಲ ಹುಲ್ಲು ಕೊಟ್ರೆ ಜೀವನ ಹೇಗ್ ಬದಲಾಗ್ತದೆ ಅಂತ. ಇಲ್ಲಿ ಮುಖ್ಯವಾದದ್ದು ನಿಮ್ಮ ಭಾವನೆ. ನೀವು ಪ್ರಾಮಾಣಿಕ ಮನಸ್ಸಿನಿಂದ ದಾನ ಮಾಡಿದಾಗ ಅದರ ಪುಣ್ಯ ನಿಮ್ಮ ಜೀವನಕ್ಕೆ ಒಳ್ಳೆ ಶಕ್ತಿಯನ್ನ ತಂದ್ಕೊಡುತ್ತೆ. ಆ ಶಕ್ತಿ ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನ ತೆಗೆದುಹಾಕತ್ತೆ ವೀಕ್ಷಕರೇ. ಹಸುವಿಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೂಡ ನೀಡಬಹುದು. ವೃಷಭ ರಾಶಿಯವರಿಗೆ ಇದು ತುಂಬಾ ವಿಶೇಷ ಪರಿಹಾರ ಅಂತಾನೆ ಹೇಳ್ಬೋದು. ಬೆಲ್ಲ ಸಿಹಿತನದ ಸಂಕೇತ, ಬಾಳೆಹಣ್ಣು ಸಮೃದ್ಧಿಯ ಸಂಕೇತ. ಈ ಎರಡನ್ನು ಹಸುವಿಗೆ ನೀಡಿದಾಗ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತದೆ, ಗಂಡ ಹೆಂಡತಿ ನಡುವೆ ಪ್ರೀತಿ ಹೆಚ್ಚಾಗ್ತದೆ, ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೂಡ ಸಿಗ್ತದೆ. ಈ ಇಷ್ಟು ದಿನ ಮನೆಯಲ್ಲಿ ಜಗಳ ನಡೀತಿದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಕುಟುಂಬದವರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ಸಂಬಂಧಗಳಲ್ಲಿ ಇದ್ದ ಕಹಿತನ ದೂರ ಆಗತ್ತೆ ವೀಕ್ಷಕರೇ, ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾಯಿಗೆ ಚಪಾತಿ ಅಥವಾ ರೊಟ್ಟಿ ಕೂಡ ನೀಡಬಹುದು. ವೃಷಭ ರಾಶಿಯವರ ಜೀವನದಲ್ಲಿ ಶನಿದೇವನಿಗೆ ಸಂಬಂಧಿತ ಅಡೆತಡೆಗಳು ಇದ್ದರೆ ನಾಯಿಗೆ ಆಹಾರ ನೀಡುವುದು ಬಹಳ ಉತ್ತಮ. ವಿಶೇಷವಾಗಿ ಶನಿವಾರದ ದಿನ ನಾಯಿಗೆ ಚಪಾತಿ ಅಥವಾ ರೊಟ್ಟಿ ನೀಡಬೇಕಾಗತ್ತೆ. ಈ ಪರಿಹಾರದಿಂದ ಶತ್ರುಗಳ ತೊಂದರೆ ಕೂಡ ಕಡಿಮೆ ಆಗ್ತದೆ, ನಿಮ್ಮ ವಿರುದ್ಧ ಮಾತನಾಡುವ ಜನರ ಪ್ರಭಾವ ಕೂಡ ಕಡಿಮೆ ಆಗ್ತದೆ, ನ್ಯಾಯ ನಿಮ್ಮ ಪರವಾಗಿ ನಿಲ್ಲತ್ತೆ, ಕೆಲಸದ ಜಾಗದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ ವೀಕ್ಷಕರೇ. ಹಲವರಿಗೆ ಏನೋ ಒಂದು ಭಯ ಇರುತ್ತೆ, ಮಾಡಿದ ಕೆಲಸ ಹಾಳಾಗ್ತದೆ ಅನ್ನುವ ಆತಂಕ ಕೂಡ ಇರುತ್ತೆ. ಈ ಪರಿಹಾರ ಆ ಭಯವನ್ನ ಕಡಿಮೆ ಮಾಡುತ್ತದೆ, ಮನಸ್ಸಿಗೆ ಧೈರ್ಯ ಕೂಡ ನೀಡುತ್ತದೆ ವೀಕ್ಷಕರೇ. ಪಕ್ಷಿಗಳಿಗೆ ಧಾನ್ಯ ನೀಡಿ. ಬೆಳಿಗ್ಗೆ ಮನೆಯ ಮುಂದೆ ಅಥವಾ ದೇವಸ್ಥಾನದ ಬಳಿ ಪಕ್ಷಿಗಳಿಗೆ ಅಕ್ಕಿ ಅಥವಾ ಧಾನ್ಯ ಹಾಕಿ. ಇದು ತುಂಬಾ ಸರಳ ಪರಿಹಾರ, ಆದ್ರೆ ಫಲ ತುಂಬಾ ದೊಡ್ಡದು ವೀಕ್ಷಕರೇ. ಪಕ್ಷಿಗಳಿಗೆ ಆಹಾರ ನೀಡಿದಾಗ ನಿಮ್ಮ ಜೀವನದಲ್ಲಿ ನಿಂತಿದ್ದ ಕೆಲಸಗಳು ಮುಂದೆ ಸಾಗ್ತಾ ಹೋಗುತ್ತೆ, ಪ್ರಯಾಣ ಯೋಗಗಳು ಫಲ ನೀಡುತ್ತವೆ, ದೂರದಲ್ಲಿರುವ ಅವಕಾಶಗಳು ನಿಮ್ಮ ಬಳಿಗೆ ಬರ್ತವೆ, ಮನಸ್ಸಿನ ಒತ್ತಡ ಕೂಡ ಕಡಿಮೆ ಆಗ್ತದೆ ವೀಕ್ಷಕರೇ. ನೀವು ಹಲವು ದಿನಗಳಿಂದ ಒಂದು ಕೆಲಸಕ್ಕಾಗಿ ಕಾಯ್ತಿದ್ದೀರೆ, ಅದು ಸಂಪೂರ್ಣಗೊಳ್ಳುತ್ತದೆ. ಅರ್ಜಿ ಹಾಕಿದ ಕೆಲಸದ ಬಗ್ಗೆ ಒಳ್ಳೆಯ ಸುದ್ದಿ ಸಿಗ್ತದೆ, ಸಂದರ್ಶನದಲ್ಲಿ ಯಶಸ್ಸು ಸಿಗ್ತದೆ. ಇದನ್ನ ಮಾಡುವಾಗ ಯಾವ ಮನೋಭಾವ ಇರಬೇಕು ಗೊತ್ತಾ? ಹಲವಾರು ದಾನ ಮಾಡ್ತಾರೆ, ಆದ್ರೆ ಮನಸ್ಸಿನಲ್ಲಿ ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ. ನಾನು ಇಷ್ಟು ಕೊಟ್ಟೆ ನನಗೇನ್ ಸಿಗ್ತದೆ ಅಂತ ಯೋಚಿಸ್ತಾರೆ. ಹಾಗೆ ಮಾಡಬಾರ್ದು. ನೀವು ಆಹಾರ ನೀಡುವಾಗ ಪ್ರೀತಿಯಿಂದ ನೀಡಿ, ಕರುಣೆಯಿಂದ ನೀಡಿ, ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀಡಿ, ಆಗ ಅದರ ಪುಣ್ಯ ಹೆಚ್ಚು ಸಿಗ್ತದೆ. ದಾನ ಅಂದ್ರೆ ಹಣ ಮಾತ್ರ ಅಲ್ಲ, ಜೀವಿಗಳಿಗೆ ಆಹಾರ ನೀಡುವುದು ಕೂಡ ಮಹಾದಾನ ಆಗತ್ತೆ ವೀಕ್ಷಕರೇ. ವೃಷಭ ರಾಶಿಯವರು ಜೀವನದಲ್ಲಿ ಮೇಲಕ್ಕೇರ್ಬೇಕು ಅಂದ್ರೆ ಮೊದಲು ನಿಮ್ಮ ಮನಸ್ಸು ಬದಲಾಗ್ಬೇಕಾಗತ್ತೆ. ಕೋಪ ಕಡಿಮೆ ಮಾಡಬೇಕು, ಅಹಂಕಾರವನ್ನ ಬಿಡಬೇಕಾಗತ್ತೆ, ಹಿರಿಯರನ್ನ ಗೌರವಿಸಬೇಕು, ಜೀವಿಗಳ ಮೇಲೆ ಕರುಣೆಯನ್ನ ತೋರಿಸ್ಬೇಕಾಗತ್ತೆ. ಜ್ಯೋತಿಷ್ಯದಲ್ಲಿ ಹೇಳಿರುವ ಈ ಪರಿಹಾರಗಳು ಕೇವಲ ಆಚರಣೆಗಳಲ್ಲ, ಅವು ನಮ್ಮೊಳಗಿನ ಒಳ್ಳೆಯ ಗುಣಗಳನ್ನ ಬೆಳೆಸುವ ಮಾರ್ಗಗಳು ಹೌದು.
ನೀವು ಹಸುವಿಗೆ ಹುಲ್ಲು ನೀಡಿದಾಗ ಕರುಣೆ ಬೆಳೀತದೆ, ನಾಯಿಗೆ ಆಹಾರ ನೀಡಿದಾಗ ನಿಷ್ಠೆಯ ಮಹತ್ವ ಅರ್ಥ ಆಗ್ತದೆ, ಪ್ರಾಣಿಗಳಿಗೆ ಧಾನ್ಯ ನೀಡಿದಾಗ ಹಂಚಿಕೊಳ್ಳುವ ಗುಣ ಬೆಳೆಯುತ್ತೆ. ಈ ಒಳ್ಳೆಯ ಗುಣಗಳೇ ನಿಮ್ಮ ಅದೃಷ್ಟವನ್ನ ಬದಲಾಯಿಸ್ತದೆ, ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನ ತರ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡ್ತದೆ. ವೃಷಭ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಹಲವು ಹೊಸ ಬದಲಾವಣೆಗಳು ಬರ್ತಾ ಹೋಗುತ್ತೆ. ಹಣಕಾಸಿನ ಸ್ಥಿತಿ ಸುಧಾರಿಸೋದು, ಉದ್ಯೋಗದಲ್ಲಿ ಪ್ರಗತಿ ಸಿಗುವಂತದ್ದು, ವ್ಯಾಪಾರದಲ್ಲಿ ಬೆಳವಣಿಗೆ ಕಾಣಿಸುವಂತದ್ದು, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವಂತದ್ದು. ಆದ್ರೆ ಈ ಎಲ್ಲದರ ಜೊತೆಗೆ ದಾನ ಧರ್ಮವನ್ನ ಜೀವನದ ಭಾಗವನ್ನಾಗಿ ಮಾಡ್ಕೋಬೇಕಾಗತ್ತೆ. ಪ್ರತಿ ವಾರ ಒಂದು ದಿನವಾದ್ರೂ ಜೀವಿಗಳಿಗೆ ಆಹಾರ ನೀಡಿ. ಅದು ಹಸು ಆಗಿರ್ಬಹುದು, ನಾಯಿ ಆಗಿರ್ಬಹುದು, ಪಕ್ಷಿ ಆಗಿರ್ಬಹುದು. ನಿಮ್ಮ ಕೈಯಿಂದ ಒಂದು ಜೀವಿಯ ಹೊಟ್ಟೆ ತುಂಬಿದ್ರೆ ಅದರ ಆಶೀರ್ವಾದ ನಿಮ್ಮ ಜೀವನವನ್ನ ಬೆಳಗಿಸುತ್ತೆ ವೀಕ್ಷಕರೇ. ಹೀಗಾಗಿ ವೃಷಭ ರಾಶಿಯವರೇ ಕಷ್ಟಗಳಿಂದ ದೂರ ಹೋಗ್ಬೇಕು, ಜೀವನದಲ್ಲಿ ಮೇಲಕ್ಕೇರ್ಬೇಕು, ಹಣ, ಆರೋಗ್ಯ, ಸಂಪತ್ತು ಮತ್ತು ನೆಮ್ಮದಿ ಪಡಿಬೇಕು ಅಂದ್ರೆ ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ, ಬಾಳೆಹಣ್ಣು ನೀಡಿ, ನಾಯಿಗೆ ರೊಟ್ಟಿಯನ್ನ ನೀಡಿ, ಪಕ್ಷಿಗಳಿಗೆ ಧಾನ್ಯ ನೀಡಿ. ಈ ಸರಳ ಪರಿಹಾರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಶಕ್ತಿಯನ್ನ ಹೆಚ್ಚಿಸುತ್ತೆ ವೀಕ್ಷಕರೇ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ. ನೀವು ವೃಷಭ ರಾಶಿಯವರಾಗಿದ್ರೆ ಕಮೆಂಟ್ ನಲ್ಲಿ ಓಂ ಶುಕ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ. ಶುಭವಾಗಲಿ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಸದಾ ಸಿಗಲಿ.